ಹಲೋ ಮಕ್ಕಳ, ನಾನು ಈಗ ಮಾದರಿ ವ್ಯಾವಹಾರಿಕ ಪತ್ರ ಹೇಗೆ ಬರೆಯೋದು ಅಂತ ಸ್ಟೆಪ್ಸ್ಗಳನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದು ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಮಾದರಿ ವ್ಯಾವಹಾರಿಕ ಪತ್ರ ಹೇಗೆ ಬರೆಯೋದು ಅಂತಂದರೆ, ಫಸ್ಟ್ ನೀವು ಯಾರಿಂದ, ಇವರಿಂದ ಅಂತ ಬೇಕಾದ್ರೂ ಬರಿಬೋದು. ಇಂದ ಅಂದರೆ ನಿಮ್ಮ ಅಡ್ರೆಸ್, ನಿಮ್ಮ ಹೆಸರು, ನೀವಿರುವಂತಹ ವಿಳಾಸ, ನಿಮ್ಮ ಹೆಸರು ಅಥವಾ ನೀವು ಓದುತ್ತಿರುವಂತಹ ಸ್ಕೂಲ್ಗೂ ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಇವರಿಗೆ ಅಂದರೆ ಯಾರಿಗೆ ಬರಿತಾ ಇದ್ದೀರಾ ನೀವು, ಅವರೇ ಮೆನ್ಷನ್ ಮಾಡಿರ್ತಾರೆ ನೀವು ಕ್ವಶನಲ್ಲಿ ಯಾರಿಗೆ ಬರಿಬೇಕು ಅಂತ. ಬ್ಯಾಂಕ್ಗಾದರೆ ವ್ಯವಸ್ಥಾಪಕರಿಗೆ, ಅಥವಾ ಹೆಡ್ ಅಥವಾ ಹೆಡ್ ಮಾಸ್ಟರ್ ಆದರೆ ಮುಖ್ಯ ಶಿಕ್ಷಕರಿಗೆ, ಪ್ರಿನ್ಸಿಪಲ್ ಆದ್ರೆ ಪ್ರಾಚಾರ್ಯರಿಗೆ, ಅಂದರೆ ಮಾನ್ಯ ಅಧ್ಯಕ್ಷರಿಗೆ ಬರೀರಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರೀರಿ, ಶಾಸಕರಿಗೆ ಬರೀರಿ ಅಂತ ಅವರೇ ಹೇಳಿರ್ತಾರೆ ಪ್ರಶ್ನೆಯಲ್ಲಿ. ಅವರು ಯಾರಿಗೆ ಬರೀತಾ ಇದ್ದೀರಾ ಅಂತ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಮಾನ್ಯರೇ, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾನ್ಯರೇ ಅಂತ ಹೇಳಿ ವಿಷಯನೂ ಬರಿಬೇಕಾಗುತ್ತೆ. ವಿಷಯ ಅಂದರೆ ಅವರೇ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ ನಿಮಗೆ ಏನಕ್ಕೆ ವಿಷಯ ಅಂತ. ವರ್ಗಾವಣೆಗೆ ಅಥವಾ ಅಂಕಪಟ್ಟಿ ಬೇಕು ಅಂತ, ಅಂದರೆ TC ವರ್ಗಾವಣೆ ಅಂದರೆ TC ಬೇಕು ಅಂತ ಕೇಳಿ ಪತ್ರ ಬರೀರಿ ಅಂದಾಗ ನೀವು ಆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಅದನ್ನೇ ನೀವು ವಿಷಯನ ಬರೀಬೇಕಾಗುತ್ತೆ. ಕೆಲವು ಸರಿ ಗ್ರಂಥಾಲಯ ಬೇಕು ನಮ್ಮ ಊರಿಗೆ, ಮತ್ತೆ ಬೆಸ್ಕಾಂ ಮಂಡಳಿಗೆ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಅಲ್ಲಿಗೆ ಬರೀರಿ ಅಂತ ಹೇಳ್ತಾರೆ. ಬ್ಯಾಂಕ್ಗೆ ಲೋನ್ ಬೇಕು ಅಂತಂದಾಗ ಅವ್ರ ಪ್ರಶ್ನೆಯಲ್ಲೇ ಕೇಳಿರ್ತಾರೆ, ನೀವು ಆ ವಿಷಯನ ಬರಿಬೇಕಾಗುತ್ತೆ. ಇಲ್ಲಿ ಗಮನಿಸಬೇಕಾಗಿತ್ತು ಅಂತಂದ್ರೆ, ಇವರಿಗೆ, ಮಾನ್ಯರೇ ಅದು ಸ್ಟ್ರೇಟ್ ಲೈನ್ ಅಲ್ಲಿ ಇರಬೇಕಾಗುತ್ತೆ. ಇದಾದ್ಮೇಲೆ ಒಂದು ವಿವರಣಾತ್ಮಕ ಚಿಹ್ನೆಗಳನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಕಾಮ ಹಾಕ್ಬೇಕಾಗುತ್ತೆ. ನೀವು 8th to 10th ಆದ್ರೆ ಸ್ವಲ್ಪ ಎಕ್ಸ್ಕ್ಯೂಸ್ ಇರುತ್ತೆ, ಅವರು ಹಾಕ್ಲಿಲ್ಲ ಅಂದ್ರೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆದ್ರೆ PU ಲೆವೆಲ್ಗೆ ಹೋದಾಗ ಮಾತ್ರ ನೀವು ಅಂದಾಗ ಇಲ್ಲಿ ವಿವರಣಾತ್ಮಕ ಚಿಹ್ನೆ, ಇವರಿಗೆ ಅಂದಾಗ ವಿವರಣಾತ್ಮಕ ಚಿಹ್ನೆ, ಮಾನ್ಯರೇ ಅಂದಾಗ ಕಾಮ, ವಿಷಯಗೂ ಒಂದು ವಿವರಣಾತ್ಮಕ ಚಿಹ್ನೆ ಹಾಕಿ ನೀವು ಬರೆದಾಗ ನಿಮಗೆ ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ನೆಕ್ಸ್ಟ್ ವಿಷಯ ಆದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು. ನಿಮ್ಗೆ ಅವರೇ ಹೇಳಿರ್ತಾರೆ ಯಾವ್ದ್ರ ಬಗ್ಗೆ ಬರಿಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಥವಾ ಏನು ಬೇಕು ಅಂತ ಹೇಳಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರೆದಾಗ. ಮತ್ತೆ ವಂದನೆಗಳೊಂದಿಗೆ ನೀವು ದಿನಾಂಕ, ಸ್ಥಳ ಇಲ್ಲಿ ಬೇಕಾದ್ರೂ ಬರೀಬಹುದು. ಇಲ್ಲ ದಿನಾಂಕನ ಇದ್ರ ಸ್ಟ್ರೇಟ್ ಆಗಿ ಇಲ್ಲಿ ದಿನಾಂಕ ಕೂಡ ಇಲ್ಲೂ ಕೂಡ ಬರೀಬಹುದು. ನೆಕ್ಸ್ಟ್ ವಂದನೆಗಳೊಂದಿಗೆ ಆದ್ಮೇಲೆ ತಮ್ಮ ನಂಬುಗೆಯ ಅಥವಾ ತಮ್ಮ ವಿಶ್ವಾಸಿ ಅಂತ ಬರೆದು ಯಾರು ಬರೀತಿರ್ತೀರಾ ಅವರ ಹೆಸರನ್ನ ನೀವು ಬರಿಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.